ನನಗೆ ನೀವು ರೌಡೀಸ್ ಅಂತ ಕಾನ್ಫಿಡೆನ್ಸೇ ಬರ್ತಾ ಇಲ್ಲ. ಅಟ್ಯಾಚ್ಡ್ ಬಾರ್ ಇದೆಯಾ? ಅಟ್ಯಾಚ್ಡ್ ಬಾತ್ರೂಮ್ ಇದೆ. ನನಗೇನ್ರಿ ಗೊತ್ತು? ನೀವು ಟಫರ್. ಯಾರೋ ಇವರೆಲ್ಲ? ನೀನು ಕಿಡ್ನಾಪ್ ಮಾಡೋದಕ್ಕೆ ನನಗೆ ಇವ್ರ ಹೆಲ್ಪ್ ಬೇಕಾಗುತ್ತೆ. ಅದಕ್ಕೆ ಈ ರೌಡಿ ಸೆಟಪ್. ಇವ್ರನ್ನ ಗೆಸ್ಟ್ ಹೌಸಲ್ಲಿ ಅರೇಂಜ್ಮೆಂಟ್ ಮಾಡಿ ಇರ್ಸಿದ್ದೀನಿ. ನನ್ಗೆ ಯಾಕೋ ಆ ಹುಡುಗ ಮನೆವರೆಗೂ ಬಂದಿರೋದು ನೋಡಿದ್ರೆ ನಮ್ ಸುನೀನು ಅವನು ಲವ್ ಮಾಡ್ತಿರ್ಬೇಕು ಅನ್ಸುತ್ತೆ. ನನಗೆ ಆ ಹುಡುಗನ ಫ್ರೆಂಡ್ಸ್ಗಳು ನೋಡಿದ್ರೆ ಯಾಕೋ ಸರಿ ಕಾಣ್ತಿಲ್ಲ. ಸೆಲೆಬ್ರೇಷನ್ ಮಾಡುವಂತ ವಿಷಯ. ಇವತ್ತು ನಿನ್ನ ಮನೆಯವ್ರ ಹತ್ರ ಮಾತಾಡ್ತೀನಿ. ಅವ್ರು ಒಪ್ಕೊಂಡ್ರೆ ಮದುವೆ, ಇಲ್ಲ ಅಂದ್ರೆ ನನ್ ಕಣ್ ತಪ್ಸಿ ಒಂದೇ ಒಂದ್ ನೊಣ ಕೂಡ ಒಳಗ್ ಬರೋ ಹಾಗಿಲ್ಲ. ಕ್ಯಾಪ್ಟನ್, ಕಂಟ್ರೋಲ್ ಯುವರ್ ಎಮೋಷನ್. ದಿಸ್ ಇಸ್ ನಾಟ್ ಫೇರ್ ಯಾ. ನಮ್ಮನ್ನು ಬಿಟ್ಬಿಡಿ. ನಮ್ದೆಲ್ಲ ಒನ್ ಟೈಮ್ ಅಗ್ರಿಮೆಂಟ್. ಆಬ್ಸಲ್ಯೂಟ್ಲಿ ರೈಟ್. ಏಯ್ ಲೂಸ್ ನನ್ ಮಕ್ಳ, ಇವಾಗ ಯಾಕ್ರೋ ಕಿಡ್ನಾಪ್ ಮಾಡಿದ್ರಿ? ಸೀನಿಯರ್, ಪ್ಲೀಸ್ ಬಿ ಕ್ವೈಟ್. ಏಯ್, ವಾಟ್ ಡಿಡ್ ಯು ಸೇ? ಲೂಸ್ ನನ್ನ ಮಕ್ಕಳ. ಕೊಟ್ರೆ ಹಂಗೆ ಕಿವಿ ಗುಂಯಿ ಅನ್ಬೇಕು. ಬಿಟ್ರೆ ಬುರ್ಡೆ ಓಪನ್ ಆಗ್ಬಿಡ್ಬೇಕು. ಯಾಕ್ರು ಹುಚ್ಚರ ತರ ನಗ್ತಿದ್ದೀರಾ? ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ರಿ ಅಂತ ಕೇಳ್ತಾ ಇದೀನಿ. ಕೆಲಸ ಕೊಡ್ತೀನಿ ಅಂತ ಕರ್ಕೊಂಬಂದು ಪಾಪ್ಕಾರ್ನ್ ತರಿಸ್ತಿದ್ದಾರೆ. ಏಯ್, ಅಲ್ಲಿ ನಿಂತ್ಕೊಂಡೇನು ಏರೋಪ್ಲೇನ್ಗೆ ಟಾಟಾ ಮಾಡ್ತಾ ಇದೀಯಾ? ಟಾಟಾ ಏರೋಪ್ಲೇನ್ಗೆ ಟಾಟಾ ಅಂತೆ. ಎಲ್ಲಿಂದ ಹಿಡ್ಕೊಂಬಂದ್ಯಾ? ಫ್ಯಾಮಿಲಿ ಫ್ರೆಂಡು, ನೆಗೋಷಿಯೇಟೋ. ಲೋ ಪ್ಯಾಕೇಜಾ? ಗೋಲ್ಡ್ ಚೈನ್ ಹಾಕೊಂಡಿದ್ದಾನೆ. ಚೈನ್ ಕಾಸ್ಟು 50 rupees ಓನ್ಲಿ. ಲೋ ಪ್ಯಾಕೇಜ್. ಚೈನಾ ಬಾಲ್ ಕ್ಯಾಪ್ಟನ್. ಹೆಸರು? ಪಚ್ಚು. ಫುಲ್ ನೇಮ್? ಪರಮಚಂದ್ರ. ಟಾರ್ಗೆಟ್? ಸುನಿ. ಫುಲ್ ನೇಮ್? ಸುನಿತಾ KS. KS ಇನಿಷಿಯಲ್. ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ನೀವು ರೌಡೀಸ್ ಅಂತ ಕಾನ್ಫಿಡೆನ್ಸೇ ಬರ್ತಾ ಇಲ್ಲ. ರೌಡಿಗಳಿಗೆ ಗೌರ್ಮೆಂಟಿಂದ ಯಾವುದೇ ಅಫಿಷಿಯಲ್ ಸರ್ಟಿಫಿಕೇಟ್ ಡಿಕ್ಲೇರ್ ಆಗಿಲ್ಲ. ಆಗಿದ್ರೆ ತೋರಿಸ್ತಿದ್ದೆ. ಶಶಿ, ಶೋ ಸಮ್ ಡೆಮೋ. ನೆನ್ನೆ ಮೊನ್ನೆ ಫೀಲ್ಡ್ಗೆ ಇಳ್ದಿರೋ ಬಚ್ಚಗಳು ಅನ್ಕೊಂಡ್ಯಾ? ಎಂಟೈರ್ ಅಗ್ರಹಾರಕ್ಕೆ ಗೊತ್ತು ನಾವ್ ಯಾರು ಅಂತ. ಅಗ್ರಹಾರ? ವಿಚ್ ಅಗ್ರಹಾರ? ಪರಪ್ಪನ ಅಗ್ರಹಾರ. ಕಾನ್ಫಿಡೆನ್ಸ್ ಬಂತ? ಓಕೆ. ಜಸ್ಟ್ ಓಕೆ. ಇನ್ಸಲ್ಟ್ ಕ್ಯಾಪ್ಟನ್. ಕಳ್ಸ್ಕೊಟ್ಬಿಡ್ಲಾ? ಕಳಿಸ್ಕೊಟ್ಬಿಡು. ಆ್ಯಪ್ ಓಪನ್ ಮಾಡಿ ಕ್ಯಾಬ್ ಬುಕ್ ಮಾಡಿ ಕಳಿಸ್ಕೊಟ್ಬಿಡು. ಈ ತಿಂಗಳು ಓವರ್ ಹೆಡ್ ಕಾಸ್ಟ್ ನಿಮ್ಮಪ್ಪ ಕೊಡ್ತಾನ? ಬಿಜು,
ಕ್ಯಾಪ್ಟನ್ ಫೋಕಸ್. ಲೆಟ್ ಅಸ್ ಗೆಟ್ ಟು ದ ಪಾಯಿಂಟ್. ಎಸ್. ಟಾರ್ಗೆಟ್ ಲೊಕೇಶನ್? ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್. ನೈಸ್ ಗೆಸ್ಟ್ ಹೌಸ್. ಕ್ಯಾಪ್ಟನ್ ಹ್ಯಾಪಿ. ಹುಚ್ಚಾಸ್ಪತ್ರೆನ ತಪ್ಪಿಸ್ಕೊಂಡು ಬಂದ್ರ ಹಿಂಗೆ ಕನ್ನಡಕ ಮರೊಂದು ಬಂದ. ಅಟ್ಯಾಚ್ ಬಾರ್ ಇದೆಯಾ? ಅಟ್ಯಾಚ್ಡ್ ಬಾತ್ರೂಮ್ ಇದೆ. ರೆಡಿಕ್ಯುಲಸ್, ಹಾರಿಬಲ್. ಕೆಲಸ ಆಗದೆ ಇರಲಿ ಮುಸ್ಕಾಕೊಂಡು ಹೊಡಿತೀನಿ. ಡೀಲ್ ಇವ್ರು ಕೊಟ್ಟು ಏನಾದರೂ ತಪ್ಪು ಮಾಡಿದ್ನಾ? ಲೋ ಪ್ಯಾಕೇಜ್. ಚೀಪ್ ಪ್ಯಾಕೇಜ್. ಓ ಅಣ್ಣ, ಹ್ಮ್? ಎಲ್ಲ ರೌಡಿಗಳ ಥರ ಕಾಣ್ತಾ ಇದ್ದಾರೆ. ಏನಾದರೂ ಸಮಸ್ಯೆನಾ? ನಿನ್ಗೆ ಇವ್ರು ರೌಡಿಗಳ ಥರ ಕಾಣ್ತಿದಾರ? ಹೌದಪ್ಪ. ರೌಡಿಗಳ ಥರ ಕಾಣ್ತಿದಾರ? ಹ್ಞೂ ಸರ್. ಅಯ್ಯಯ್ಯೋ. ಕ್ಯಾಪ್ಟನ್, 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 ನೀವೆಲ್ಲರೂ ರೌಡಿಗಳು ಅಂತ ಗೊತ್ತಾಗೋಯ್ತು. ಕ್ಲೈಂಟ್ ಅಪ್ರಿಸಿಯೇಷನ್. ದಿಸ್ ಇಸ್ ಕಾಲ್ಡ್ ಫಾರ್ ಎ ಸೆಲೆಬ್ರೇಷನ್. ನಿಮ್ ತಲೆ ಸೆಲೆಬ್ರೇಷನ್ ಅಲ್ಲ. ವಿ ಹ್ಯಾವ್ ಟು ಬಿ ಕೇರ್ಫುಲ್. ತೋಟದವನಿಗೆ ಗೊತ್ತಾಗಿದೆ ಅಂದಮೇಲೆ ಅವ್ರು ಕಂಡಿಡಿಯಲ್ವಾ? ಅಷ್ಟು ಸೆನ್ಸ್ ಇಲ್ವಾ ನಿಮಗೆ? ಸೆಲೆಬ್ರೇಷನ್ ಅಂತೆ ಎಲ್ಲ ನನ್ನ ಕರ್ಮ. ಎಕ್ಸ್ಕ್ಯೂಸ್ ಮೀ, ವಾಟ್? ಎಸ್ಕಲೇಷನ್. ಫಸ್ಟ್ ಈಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಅಯ್ಯೋ, ಡೋಂಟ್ ವರಿ, ನಾವು ರೌಡಿಗಳು ಅನ್ನೋದು ಅವ್ರ ಗಮನಕ್ಕೆ ಬರ್ದಂಗೆ ನಡ್ಕೋತೀವಿ. ಏನು ನೋಡ್ಕೋತಿರೋ ಏನೋ. ಯಾರು ಇವರೆಲ್ಲ? ನನಗೇನ್ರಿ ಗೊತ್ತು? ಯು ಟಫರ್. ಯಾರೋ ಇವರೆಲ್ಲ? ಹೇಗೆ ಕಾಣಿಸ್ತಿದ್ದಾರೆ? ಓ ಅಣ್ಣ, ವಾವ್, ಎಲ್ಲ ಜಾನಿ ರೌಡಿಗಳ ಥರ ಡೆಪ್, ಕಾಣ್ತಾ ಇದ್ದಾರೆ. ಟಾಮ್ ಹ್ಯಾಂಕ್ಸ್, ಏನಾದರೂ ಸಮಸ್ಯೆನಾ? ಲಿಯೋನಾರ್ಡೋ ಡಿ ಕ್ಯಾಪ್ರಿಯೋ. ಲಿಯೋನಾರ್ಡೋ ಡಿಕ್ಯಾಪ್ರಿಯೋ. ನಿನ್ ಮುಖ ಅಮ್ಮ, ಚಪ್ಪರ್ಗಳ ಥರ ಕಾಣಿಸ್ತಿದ್ದಾರೆ. ಪೆಂಗ್ ನನ್ನ ಮಗನೆ. ಇವ್ರನ್ನೆಲ್ಲ ನಮ್ಮನೆಗೆ ಕರ್ಕೊಂಡು ಬಂದು ನಮ್ಮ ಪೇರೆಂಟ್ಸ್ಗೆ ಸೆಲೆಬ್ರಿಟಿ ಥರ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ಯಲ್ಲ. ಗೂಬ್ ನನ್ನ ಮಗನೆ. ಸುನಿ ಕಾಮ್ ಡೌನ್. ನೋಡು, ಇವತ್ತು ನಿನ್ನ ಮನೆಯವ್ರ ಹತ್ರ ಮಾತಾಡ್ತೀನಿ. ಅವ್ರು ಒಪ್ಕೊಂಡ್ರೆ ಮದುವೆ, ಇಲ್ಲ ಅಂದರೆ ನೀನು ಕಿಡ್ನ್ಯಾಪ್ ಮಾಡೋದಕ್ಕೆ ನನಗೆ ಇವ್ರ ಹೆಲ್ಪ್ ಬೇಕಾಗುತ್ತೆ. ಅದಕ್ಕೆ ಈ ರೌಡಿ ಸೆಟಪ್. ಇವ್ರನ್ನ ಗೆಸ್ಟ್ ಹೌಸಲ್ಲಿ ಅರೇಂಜ್ಮೆಂಟ್ ಮಾಡಿ ಇರ್ಸಿದ್ದೀನಿ. ಹೋಲ್ಡ್ ಆನ್, ಕಿಡ್ನ್ಯಾಪಾ? ಅದಕ್ಕೆ ಈ ರೌಡೀಸಾ? ಎಸ್ ಸುನಿ, ಕಿಡ್ನ್ಯಾಪ್ ಮಾಡೋದಕ್ಕೆ ರೌಡೀಸ್ನ ಕರೆಸ್ದೆ ಪೊಲೀಸ್ನ ಕರ್ಸೋಕ್ಕಾಗುತ್ತೆ? ಯು ಗಾಟ್ ಮೈ ಪಾಯಿಂಟ್. ಸುನಿ, ನೀನೇ ತಾನೇ ಹೇಳ್ದೆ ನಮ್ಮ ಲವ್ ವಿಷಯ ಏನಾದರೂ ಅಪ್ಪ ಅಮ್ಮನ ಗೊತ್ತಾಗಿ ಒಂದು ವೇಳೆ ಅವ್ರು ಒಪ್ಪಿದ್ರು, ನಮ್ಮ ಮಾವ ಒಬ್ಬ ಇದ್ದಾನೆ, ಅವ್ನು ಸ್ವಲ್ಪ ಲೂಸು, ಸರಿ ಇಲ್ಲ, ಒಂದು ವೇಳೆ ಅವ್ನಿಗೇನಾದ್ರು ವಿಷಯ ಗೊತ್ತಾಗಿ ಮನೆಗೆ ಬಂದರೆ ಅವ್ನು ಏನು ಮಾಡೋಕ್ಕೂ ರೆಡಿ ಇದ್ದಾನೆ ಅಂತ, ಅದಕ್ಕೆ ಸೇಫ್ಟಿಗೋಸ್ಕರ ಈ ರೌಡೀಸ್ನ ಅರೇಂಜ್ ಮಾಡಿದ್ದೀನಿ. ಏ ಫಕರ್, ಯಾರು ಯಾರು ಕಡ್ದಂಗಾಯ್ತು? ನಿನ್ನೆ ಕಣೋ. ನಿಂಗೆ ಯಾಕೋ ಬೇಕಿತ್ತಿದೆಲ್ಲ? ನಾನೇ ಮಾತಾಡ್ತೀನಿ ಅಂತ ಹೇಳಿದ್ದೆ ತಾನೆ. ಅಷ್ಟ್ರಲ್ಲಿ ಏನ್ ದೊಡ್ಡರುಗ ನಿಂಗೆ? ಹೀರೋ ಅನ್ಕೊಂಡು ಲೂಸ್ ತರ ಮಾಡಿದ್ಯಲ್ಲ. ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಅಟ್ ಲೀಸ್ಟ್ ನನ್ನನ್ನೊಂದು ಮಾತು ಕೇಳೋದು ಬೇಡವಾ?
ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಹಿರಿಯರ ಆಶೀರ್ವಾದ. ಇವನ್ ಮಾತ್ರ ನನ್ನ ಫ್ರೆಂಡ್ ಅಪ್ಪ. ಅವರೆಲ್ಲ ಅವನ್ ಫ್ರೆಂಡು, ನನ್ನ ಫ್ರೆಂಡ್ ಅಲ್ಲ. ಒಬ್ಬೊಬ್ರು ಕಳ್ಳನ ಮಕ್ಕಳು ಇದ್ದಂಗಿದಾರಲ್ಲ. ಬಾಯಿಗೆ ಬಂದಾಗ ಬೈಯುತ್ತೆ ಕ್ಯಾಪ್ಟನ್ ಈ ಹುಡುಗಿ. ಬೈದೆ ಇನ್ನೇನು ಅಲಂಕಾರ ಮಾಡಿ ಪೂಜೆ ಮಾಡ್ಬೇಕಾ? ನೋಡು, ನಾನು ಬೈಯೋದನ್ನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿದ್ರೆ ಓ, ಇನ್ನು ಸ್ಟಾರ್ಟೇ ಮಾಡಿದ್ವಾ? ಜಾಸ್ತಿ ಡವ್ ಮಾಡಬೇಡ. ನಿಮ್ಗಳ ಹೊಟ್ಟೇನು ಅನ್ನೋದು ನಮ್ಮ ಕೆಲ್ಸದಳ ಜೊತೆ ನಡ್ಕೊಂಡಿದ್ದ ರೀತಿನಲ್ಲೇ ಗೊತ್ತಾಗತ್ತೆ. ದುಡ್ಡು ಹಾಕಿ ಕ್ಯಾಪ್ಟನ್, ಈ ಸಲ ಗೇಮ್ ನಮ್ಮದೇ. ಹೋದ್ರೆ ಗೇಮ್ ಅವ್ರದ್ದೇ, ದಟ್ಸ್ ಆಲ್. ಎಕ್ಸ್ಕ್ಯೂಸ್ ಮೀ, ಹಲೋ, ನೀವೆಲ್ಲರೂ ನಮ್ಮ ಬೇಬಿ ಫ್ರೆಂಡ್ಸಾ? ನಮ್ಮ ಬೇಬಿ ಥರನೇ ನೀವೆಲ್ಲರೂ ವರ್ಕ್ ಫ್ರಮ್ ರೂಮಾ? ವರ್ಕ್ ಫ್ರಮ್ ರೂಮ್ ಅಲ್ಲ, ವರ್ಕ್ ಫ್ರಮ್ ಹೋಮ್. ಕ್ಯಾಪ್ಟನ್, ಸೀನಿಯರ್ಗೆ ಅವ್ರ ಮೇಲೆ ಕ್ರಶ್ ಆಗಿದೆ. ನಿಮ್ಮ 3 ಜನದಲ್ಲಿ ನೀವೇ ತುಂಬಾ ಸ್ಮಾರ್ಟ್. ಅದಕ್ಕೆ ಅಲ್ವಾ ಭೇಟಿಯಾಡಕ್ ಬಂದಿತ್ತು. ಸುಶಿ, ಕ್ರಶ್ ನನ್ನ ಲೈಫ್ನಲ್ಲಿ ಇಂಥ ಕ್ರಶ್ಗಳಿಗೆ ಲೆಕ್ಕನೇ ಇಲ್ಲ. ಅಂದ್ರೆ ಎಲ್ಲ ಮನೆ ಕೆಲಸದವ್ರೇನಾ? ಅಯ್ಯ, ಬೋಳಿ ಮಗ. Oh my God! Unbelievable! Sexy ಮಗ. ಲೋಟಸ್ ಪಟಾಕಿ ಏನ್ ಡೈಲಾಗ್ ಹೊಡೆದ್ಯೋ. ಛೀ, ನಿನ್ ಮುಖ ಒಂದ್ ವರ್ಕರ್ ಲೇಡಿನೂ ಬಿಡ್ದಿರೋ ಅಂತ ಚೀಪ್ ಕ್ಯಾರೆಕ್ಟರ ನಿಂದು. ಥೂ. ಮೈ ಫುಟ್. ರೆಸ್ಪೆಕ್ಟ್ ಅಂದ್ರೆ ಏನು ಅಂತ ನಿನ್ನ ಮನೆಯವ್ರು ಹೇಳ್ಕೊಟ್ಟಿಲ್ವಾ? ನಾಲ್ಗೆ ಉದ್ದ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತೀಯಾ? ಅಪ್ಪ ಅಮ್ಮ ನೆಟ್ಟಿಗಿದ್ರೆ ಅಲ್ವಾ ಹೇಳ್ಕೊಡಕ್ಕೆ ಕ್ಯಾಪ್ಟನ್. ರೀ, ನನ್ಗೆ ಯಾಕೋ ಆ ಹುಡುಗ ಮನೆವರೆಗೂ ಬಂದಿರೋದು ನೋಡಿದ್ರೆ ನಮ್ಮ ಸುನೀನು ಅವನು ಲವ್ ಮಾಡ್ತಿರ್ಬೇಕು ಅನ್ಸುತ್ತೆ. ನೋಡಿ, ನೀವು ಹಳೆ ಕಾಲದವ್ರ ಥರ ಈ ಲವ್ವು ಗಿವ್ವು ಎಲ್ಲ ಬೇಡ ಹಾಗೆ ಹೀಗೆ ಅಂತೆಲ್ಲ ಖ್ಯಾತೆ ತೆಗಿಬೇಡಿ, ಗೊತ್ತಾಯ್ತಾ? ಈ ಲವ್ವು ಗಿವು ಎಲ್ಲ ಹಾಳಾಗೋಗ್ಲಿ ಕಣೆ. ನನಗೆ ಆ ಹುಡುಗನ ಫ್ರೆಂಡ್ಸ್ಗಳು ನೋಡಿದ್ರೆ ಯಾಕೋ ಸರಿ ಕಾಣ್ತಿಲ್ಲ. ಊರಿ ಆ ಬೇವರ್ಸಿ ಕಳ್ಮುಂಡೆ ಮಕ್ಕಳು ನೋಡಿದಾಗ ನನಗೂ ಹಾಗೆ ಅನ್ನಿಸ್ತು. ಈ ತಣ್ಣಗಿರೋ ಕೇಸರಿ ಬಾತ್ನ ಮುತ್ಕೊಳ್ಳೋ ನೊಣಗಳ ಥರ ಪಕ್ಕ 420ಗಳ ಥರ ಇದ್ದಾರೆ ಬೇವರ್ಸಿ ಗೂಬ್ ಮುಂಡೆವು. ಅಲ್ಲ, ಅವ್ರು ಹಾಳಾಗೋದಲ್ದೆ ಈ ಹುಡುಗನ್ನು ಹಾಳು ಮಾಡೋಂಗಿದ್ದಾರೆ. ಈ ಹುಡುಗನ್ಗಾದ್ರೂ ಬುದ್ಧಿ ಬೇಡ್ವಾ? ಹೋಗ್ ಅಂತವ್ರು ಸಹವಾಸ ಮಾಡ್ತಿದ್ದಾನೆ. ಅಂದ ಇರೋರ್ಗೆ ಅರ್ಧ ಬುದ್ಧಿ ಅಂತ ಕೇಳ್ಪಟ್ಟಿದ್ದೆ. ಈ ಹುಡುಗನ್ ನೋಡಿದ್ಮೇಲೆ ಅದ್ ನಿಜ ಅನ್ನಿಸ್ತಾ ಇದೆ. ಆದ್ರೂ ನಮಗ್ ಹುಡುಗ ಓಕೆ ಅಲ್ವೇನ್ರಿ? ಬರೀ ಹುಡುಗ ಮುಖ್ಯ ಆಗಲ್ಲ ಕಣೆ, ಹುಡುಗನ ಫ್ರೆಂಡ್ಸು ಮುಖ್ಯ ಆಗ್ತಾರೆ. ಆ ಬಂದಿದ್ದವ್ರು ಒಬ್ಬೊಬ್ರದ್ದು ಮುಖ ನೋಡಿದ್ಯಾ ನೀನು? ಪಕ್ಕಾ 420 ಪೊರ್ಕಿಗಳ ಥರ ಇದ್ದಾರೆ. ಯಾವ ಜೈಲಿಂದ ತಪ್ಪಿಸ್ಕೊಂಬಂದಿದ್ದಾರೋ ಏನೋ. ಅಲ್ಲಿ ಎಲ್ಲ ಫೈನ್ ಆಗದೆ. ಫೈನಾ? ಏನ್ ಫೈನು? ಅಯ್ಯೋ, ನಿನ್ ಹುಡುಗ ಅಪ್ಪ ಅಮ್ಮನ್ಗೆ ಓಕೆ ಆಗಿದ್ದಾನೆ. ನಿಜಾನಾ? ಲೋ ಸುಂದ್ರ, ನಮ್ಮಪ್ಪ ಅಮ್ಮ ನಾನೇನು ಹೇಳ್ದೇನೆ ನಿನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಏನ್ ಹೇಳ್ತಿದ್ಯಾ? ಹೌದು ಕಣೋ. ಮನೆಗ್ ಬಾ, ನಿನ್ ಮುಂದೆನೆ ನಮ್ ವಿಷಯನ ಅವ್ರ ಮುಂದೆ ಹೇಳ್ತೀನಿ, ಓಕೆನಾ? ಓಕೆ. ಒಬ್ನೇ ಬಾ.
ಆ ಕುಡುಕ್ ನನ್ ಮಕ್ಕಳ ಜೊತೆ ಪಾರ್ಟಿ ಗೀಟಿ ಅಂತ ಲೇಟ್ ಮಾಡಿದ್ಯೋ ನಾನ್ ಸುಮ್ನಿರಲ್ಲ. ಸೊ ಇಷ್ಟೇ ಅಮ್ಮ ವಿಷಯ. ಈ ಕಮಂಗಿನ ನಾನು ಇಷ್ಟಪಡ್ತಾ ಇದೀನಿ. ಈ ಗೂಬೆನ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಇನ್ ಮಿಕ್ಕಿದ್ದನ್ನ ಪೆದ್ ನನ್ ಮಗನ್ನೇ ಕೇಳ್ಕೊ. ಲೇ 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 ಏನೇ ಬಂದಿದೆ ನಿನ್ ಬಾಯಿಗೆ? ಪಾಪ ಹುಡುಗನ್ ಮುಂದೆನೆ ಹೀಗ್ ಮಾತಾಡ್ತೀಯಲ್ಲೇ. ನೋಡ್ತಾ ಇರು, ಈ ನಿನ್ ಬಾಯಿಂದಾನೆ ಒಂದಲ್ಲ ಒಂದಿನ ನಾವೆಲ್ಲ ಬಾಯ್ ಬಡ್ಕೊಳ್ಳೋ ತರ ಮಾಡ್ತೀಯ. ಅಂಕಲ್ ನೀವು ಸೈಲೆಂಟ್ ಆಗಿದ್ದೀರಾ, ನೀವೇನು ಹೇಳಲ್ವಾ? ಅವಳಷ್ಟು ಉಗಿದ್ರೂ ಸುಮ್ಮನೆ ನಿಂತಿದ್ಯಾ ಅಂದಮೇಲೆ ಇನ್ನೇನು ಹೇಳೋದು ಕಂದ? ಪರವಾಗಿಲ್ಲ ಅಂಕಲ್, ನನಗೆ ಅಭ್ಯಾಸ ಆಗಿದೆ. ಇನ್ನೇನು ಹೇಳೋದಪ್ಪ, ನಮಗೂ ಒಪ್ಕನೆ ಬದುಕ ಹೋಗು ಅಲ್ವಾ? ಸರಿಯಾದ ಸಮಯಕ್ಕೆ ನಮ್ಮ ಹುಡುಗ ಬಾತ್ರೂಮ್ಗೆ ಹೋಗಿದ್ದಕ್ಕೆ ವಿಷಯ ಏನು ಅಂತ ಗೊತ್ತಾಯ್ತು. ಸುಶಿ ಹಿಯರ್. ಕ್ಯಾಪ್ಟನ್ಗೆ ಈ ವಿಷಯ ತಿಳಿಸ್ದೇ ಇರ್ತೀನಾ? ಥೂ ಗಲೀಜ್ ನನ್ ಮಗ್ನೆ. ಒಂದ್ ಪವಿತ್ರವಾದ ಲವ್ ಸ್ಟೋರಿನ ಬಾತ್ರೂಮ್ ಒಳಗಡೆಯಿಂದ ಕೇಳಿಸ್ಕೊಳ್ಳೋಕೆ ನಾಚಿಕೆ ಆಗ್ಬೇಕು ನಿಂಗೆ. ಓಹೋ, ನೀವು ದೊಡ್ಡ ಅಫಿಷಿಯಲ್. ಒಂದು ಪವಿತ್ರವಾದ ಲವ್ ಸ್ಟೋರಿ ಬಗ್ಗೆ ಬಾತ್ರೂಮ್ ಮುಂದೆ ನಿಂತು ಮಾತಾಡ್ತಿದ್ರಲ್ಲ, ನಿಮಗ್ ನಾಚಿಕೆ ಆಗ್ಬೇಕು. ಅಕ್ಕ ನೋಡು, ವಿಷಯ ಅದಲ್ಲ. ಈ ವಿಶ್ವಸುಂದರಿಗೋಸ್ಕರ ಆ ವಿಶ್ವಸುಂದರ ನಮ್ಮ ಬಗ್ಗೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಏನು ಹೇಳಿದಾನೆ ಗೊತ್ತಾ? ವಿಶ್ವಸುಂದರಿ ಕ್ಯಾಪ್ಟನ್. ಖುಷಿ ಏನ್ ಹೇಳ್ದಂತ ಹೇಳೋ. ಐ ಕಾಂಟ್ ಕ್ಯಾಪ್ಟನ್. ಸುಶಿ ಪ್ಲೀಸ್ ಕಂಟ್ರೋಲ್ ಯುವರ್ ಎಮೋಷನ್. ನಿನಗೆ ಹೇಳಲೇಬೇಕು. ಅವ್ರು ಯಾರು ನನ್ನ ಫ್ರೆಂಡ್ಸ್ ಅಲ್ಲ ಅಂಕಲ್, ಸುಮ್ಮನೆ ಪರಿಚಯ ಇದ್ದವರು. ಬೀದಿ ನಾಯಿಗೆ ಬಂದ್ ಕೊಟ್ರೆ ತಿಂದು ವಾಪಸ್ ಹೋಗುತ್ತೆ. ಆದ್ರೆ ಇವ್ರಿಗೆ ಮಾನ ಮರ್ಯಾದಿನೇ ಇಲ್ಲ. ಸುಮ್ಮನೆ ಕರ್ದಿದ್ದಕ್ಕೆ ಹಿಂದ್ಗಡೆನೆ ಬಂದ್ಬಿಟ್ರು. ಆಮೇಲೆ ನಿನ್ ಹುಡುಗ ಒಂದ್ ಮಾತು ಏನ್ ಹೇಳ್ದ ಗೊತ್ತಾ? ಹೊಟ್ಟೆಗೆ ಅನ್ನ ತಿನ್ನೋರು ಇಂಥ ಕೆಲಸ ಮಾಡಲ್ಲ ಅಂತ ಅಂದ ಕ್ಯಾಪ್ಟನ್. ಕಂಟ್ರೋಲ್ ಯುವರ್ ಎಮೋಷನ್. ಆಮೇಲೆ ನಿಮ್ಮ ಹುಡುಗ ನಮ್ಮ ಪ್ರೊಫೆಷನ್ಗೂ ರೆಸ್ಪೆಕ್ಟ್ ಕೊಡದೆ ನಮ್ಮ ಗೆಸ್ಟ್ ಹೌಸಿಗೆ ಬಂದು ಏನು ಹೇಳ್ದ ಗೊತ್ತಾ? ಐ ನೆವರ್ ಎಕ್ಸ್ಪೆಕ್ಟ್ ದಿಸ್. ಏನ್ ಮಾಡ್ದ? 69, 70, 71, 72, 73, 74. ನನ್ ಕಣ್ ತಪ್ಸಿ ಒಂದೇ ಒಂದು ನೊಣ ಕೂಡ ಒಳಗ್ ಬರೋ ಹಾಗಿಲ್ಲ. 77, 78, 70. ಕ್ಯಾಪ್ಟನ್, ಏ ಪಚ್ಚು, ಏನ್ ಗೂಳಿ ನುಗ್ದ ನುಗ್ತಿದ್ಯಾ? ಕ್ಯಾಪ್ಟನ್ ನಿಮ್ಗೊಂದು ಬ್ಯಾಡ್ ನ್ಯೂಸ್. ಒಂದು ಗುಡ್ ಮಾರ್ನಿಂಗ್ ಇಲ್ಲ, ಇಲ್ಲ ಒಂದು ಹಾಯ್ ಹಲೋ ಇಲ್ಲ, ಇಲ್ಲ. ಡೈರೆಕ್ಟ್ ಸಬ್ಜೆಕ್ಟಾ? ಹೌದು, ತುಂಬ ಟೈಮ್ ಆಯಿತು, ನೀವೀಗ ಹೊರಡಲೇಬೇಕು. ಹಾಂ, ಎಲ್ಲಿಗೆ? ಕ್ಯಾಪ್ಟನ್, ಬ್ರೇಕ್ಫಾಸ್ಟ್ ಆಗಿಲ್ಲ, ಆಗಲೇ ಡ್ಯೂಟಿ ಕರೀತಾನೆ. ಎಸ್, ಯು ಆರ್ ರೈಟ್ ಬಿಜು. ಏಯ್ ಆಂಗ್ರಿ ಮ್ಯಾನ್, ನೋ ಚೀಟಿಂಗ್. ಕಿಡ್ನಾಪ್ ಇವತ್ತು ರಾತ್ರಿ ತಾನೇ ಫಿಕ್ಸ್ ಆಗಿರೋದು. ಕ್ಯಾಪ್ಟನ್, ಇವಾಗ ಕಿಡ್ನಾಪೇ ಬೇಡ. ಓ ಮೈ ಗಾಡ್, ಅನ್ಬಿಲೀವೇಬಲ್. ಯಾ ಐ ನೋ, ಬಟ್ ವೈ? ಯಾಕಂದರೆ ಈಗ ಅವ್ರ ಅಪ್ಪ ಅಮ್ಮನೇ ನಮ್ಮ ಮದುವೆಗೆ ಒಪ್ಕೊಂಡಿದ್ದಾರೆ. ಓಕೆ, ಇದು ಗುಡ್ ನ್ಯೂಸ್ ತಾನೇ. ಸೆಲೆಬ್ರೇಷನ್ ಮಾಡುವಂಥ ವಿಷಯ. ವಾಟ್ ಸುಶಿ? ನನಗೇನೋ ಇದು ಗುಡ್ ನ್ಯೂಸೇ. ಆದರೆ ಕ್ಯಾಪ್ಟನ್ ನಿಮಗೆ? ಓ ಮೈ ಗಾಡ್, ವಾಟ್ ಯು ಮೀನ್? ನೋಡಿ, ಇವಾಗ ಕಿಡ್ನಾಪ್ ಹೆಂಗೂ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಅಮೌಂಟ್ನ ರಿಫಂಡ್ ಕೇಳು ಅಂತ ಸುನಿ ಹೇಳಿದ್ಲು. ಐ ಮೀನ್ ಸುನೀತಾ ಹೇಳಿದ್ಲು. ಬಿಗ್ಗೆಸ್ಟ್ ಲೇ ಆಫ್ ದಿ ಡೇ ಕ್ಯಾಪ್ಟನ್. ಸುಳ್ಳು ಹೇಳ್ತಿದ್ದಾನೆ. ಆಬ್ಸಲ್ಯೂಟ್ಲಿ ರೈಟ್.
ಏ ಆಂಗ್ರಿ ಮ್ಯಾನ್, ನಿಜ ಹೇಳು. ರಿಕ್ವೆಸ್ಟ್ ಆ ಬಾಯಿ ಬಡ್ಕಿ ರಿಕ್ವೆಸ್ಟ್ ಮಾಡು ಅಂದ್ಲಾ? ಹೌದು. ಏಯ್, ಅವಳೇನು ಹೇಳಿದ್ಲಂತ ನಿಜ ಹೇಳು. ಹಬ್ಬ, ನಮ್ಮ ಲವ್ ಸ್ಟೋರಿಗೆ ಈ ಥರ ಟ್ವಿಸ್ಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಗಾಡ್. ಥ್ಯಾಂಕ್ ಗಾಡ್ ಮಾತ್ರನಾ? ನಾನ್ ಮಾಡಿದ್ದೆಲ್ಲ ಲೆಕ್ಕಕ್ಕಿಲ್ವಾ? ಇನ್ನೇನ್ ಮದ್ವೆ ಆಗುತ್ತಲ್ಲ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ತಿದ್ಯಾ? ಮದ್ವೆ ಆಗ್ಬೇಕಾಗಿರೋಳು ನಾನೇ, ಅದನ್ನ ನೆನ್ಪಿಟ್ಕೋ ಡಫರ್. ಏ ಸುನಿ, ವೈ ಆರ್ ಯು ಟಾಕಿಂಗ್ ಲೈಕ್ ದಿಸ್? ಐ ವುಡ್ ನೆವರ್ ಟೇಕ್ ಯು ಫಾರ್ ಗ್ರಾಂಟೆಡ್. ನಿನಗೆ ಗೊತ್ತಿಲ್ವಾ? ಹೌದಾ? ಸರಿ, ಮತ್ತೆ ವೇಸ್ ಮೈ ಗಿಫ್ಟ್? ಗಿಫ್ಟಾ? ಯಾಕೆ? ಮದ್ವೆ ಫಿಕ್ಸ್ ಆಗಿದ್ದಕ್ಕೆ. ಓ, ಅದಕ್ಕ? ಇದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ? ಮುಂದಿನ ತಿಂಗಳು ಕೊಡಿಸ್ತೀನಿ. ಹಾ, ನೋಡ್ದ್ಯಾ? ಓ, ಅದಕ್ಕ ಅಂತ ಎಷ್ಟು ಈಸಿಯಾಗಿ ಹೇಳ್ಬಿಟ್ಟೆ. ಆಮೇಲೆ ಯಾಕೆ? ನಂಗೆ ಈಗಲೇ ಬೇಕು. ಅದು ಇದ್ದ ದುಡ್ಡನ್ನೆಲ್ಲ ಸೇರಿಸಿ ಕಿಡ್ನಾಪಿಂಗ್ ಟೀಮ್ ಅವ್ರಿಗೆ ಕೊಟ್ಬಿಟ್ಟೆ. ಸುನಿ, ಮುಂದಿನ ತಿಂಗಳು ಸ್ಯಾಲ್ರಿ ಆಗ್ತಿದ್ದಂಗೆ ನಿನಗೆ ಗಿಫ್ಟ್ ಕೊಡಿಸ್ತೀನಿ, ಓಕೆ? ಐ ಪ್ರಾಮಿಸ್. ನೀನು ಒಬ್ಬ ಬಾಯ್ ಫ್ರೆಂಡಾ? ಒಂದ್ ಗಿಫ್ಟ್ ಕೇಳಿದ್ರೆ ಕಾಸಿಲ್ಲ ಅಂತ್ಯಲ್ಲ, ಮಾನ ಮರ್ಯಾದೆ ಇಲ್ವಾ ನಿಂಗೆ? ಹಾ, ಈಗ ಕಿಡ್ನಾಪೇ ಇಲ್ವಲ್ಲ, ಹೋಗಿ ತಿರ್ಬೋಕಿಗಳ ಹತ್ರ ರೀಫಂಡ್ ಕೇಳ್ಕೊಂಡ್ ಬಾ. ತಿರುಬೋಕಿಗಳು ನೋಡಿದ್ರೆ ಕ್ಯಾಪ್ಟನ್, ತಿರುಬೋಕಿಗಳಂತ ಎಷ್ಟು ಚೆನ್ನಾಗಿ ರಿಕ್ವೆಸ್ಟ್ ಮಾಡಿದಾಳೆ. ಏಯ್, ರೀಫಂಡ್ ಕೊಡೋದಕ್ಕೆ ಇದೇನು ಆನ್ಲೈನ್ ಶಾಪಿಂಗಾ? ಈ ನವರಂಗಿ ನಾಟಕ ಎಲ್ಲ ಬೇಡ. ರಕ್ತ ಕುದಿತಾ ಇದೆ. ಐ ಆಮ್ ವೇಟಿಂಗ್ ಫಾರ್ ಮೈ ಕ್ಯಾಪ್ಟನ್ಸ್ ಆರ್ಡರ್ ಓನ್ಲಿ. ಸುಶಿ, ಹೇರ್ಸ್ ಮೇಕ್ ವೇಸ್ಟ್. ಲೆಟ್ ಮೀ ಹ್ಯಾಂಡಲ್ ದಿಸ್. ಹೇ ಮಿಸ್ಟರ್, ನಮ್ದೆಲ್ಲ ಒನ್ ಟೈಮ್ ಅಗ್ರಿಮೆಂಟ್. ಡನ್ ಇಸ್ ಡನ್. ಡನ್. ಈ ಪ್ಯಾಕೇಜಲ್ಲಿ ಇನ್ನೂ ಒಂದು ನೈಟ್, ಒಂದು ಡೇ ಬಾಕಿ ಇದೆ. ನಾನು ಅದನ್ನೇ ಹೇಳ್ತಾ ಇರೋದು ಕ್ಯಾಪ್ಟನ್. ನೋಡಿ ಕ್ಯಾಪ್ಟನ್, ಇವಾಗ ನಿಮ್ಗೆ ಆನ್ ದ ವೇ ಟೀಗೆ, ಕಾಫಿಗೆ, ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಪಬ್ಲಿಕ್ ಟಾಯ್ಲೆಟ್ಗೆ, ನಿಮ್ಮ ಡೈಲಿ ಎಲೋವೆನ್ಸು, ಆಮೇಲೆ ರಿಟರ್ನ್ ಕ್ಯಾಬು ಎಲ್ಲ ನೀವೇ ಇಟ್ಕೊಳ್ಳಿ. ಆ ದುಡ್ಡನ್ನ ನಾನು ಕೇಳಲ್ಲ. ಆದರೆ ಕಿಡ್ನ್ಯಾಪ್ ಕೊಟ್ಟಿರೋ ಅಮೌಂಟು ಮಾತ್ರ ರಿಫಂಡ್ ಮಾಡಿ. ರೀಫಂಡಾ? ದಯವಿಟ್ಟು ರಿಫಂಡ್ ಮಾಡಿ ಕ್ಯಾಪ್ಟನ್. ಕಮಿಟ್ಮೆಂಟ್ ಇದೆ ಕ್ಯಾಪ್ಟನ್. ಒಂದ್ ವೇಳೆ ನೀವು ಅಮೌಂಟ್ ರಿಫಂಡ್ ಮಾಡಿಲ್ಲ ಅಂತಂದ್ರೆ ನನ್ನ ಗರ್ಲ್ ಫ್ರೆಂಡ್ ನನ್ನ ಸಾಯಿಸ್ಬಿಡ್ತಾಳೆ ಸರ್. ಪ್ಲೀಸ್ ನನ್ನ ದುಡ್ಡನ್ನು ವಾಪಸ್ ಕೊಟ್ಬಿಡಿ ಕ್ಯಾಪ್ಟನ್, ಪ್ಲೀಸ್. ಅವಳು ಗಿಫ್ಟ್ ಬೇಕಂತೆ, ನನ್ನ ದುಡ್ಡನ್ನು ಕೊಟ್ಬಿಡಿ ಪ್ಲೀಸ್. ಪ್ಲೀಸ್ ದಯವಿಟ್ಟು. ನಿಮ್ಗೆ ಅವಳ ಬಗ್ಗೆ ಗೊತ್ತಿಲ್ಲ ಕ್ಯಾಪ್ಟನ್, ನನಗೆ ಮಾತ್ರ ಗೊತ್ತು. ಒಬ್ಬ ಅಮಾಯಕ ಹುಡುಗನ್ನ ಮದುವೆಗೆ ಮುಂಚಿಷ್ಟು ಗೋಳೋಯ್ಕೋತಿಯಲ್ಲ, ಆಫ್ಟರ್ ಮ್ಯಾರೇಜ್ ಅವನ ಭವಿಷ್ಯ ನೆನೆಸ್ಕೊಳ್ಳೋಕ್ಕೂ ಅಸಾಧ್ಯ. ಅದು ನನಗೆ ಬೇಡದಿರೋ ವಿಷಯ. ಆದರೆ ನೀನು ಅಷ್ಟು ದೂರ ಬಂದಿದ್ದೀವಿ, ಅಮೌಂಟ್ ಎಲ್ಲ ಖರ್ಚಾಗಿರುತ್ತೆ ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ರಿಫಂಡ್ ಕೇಳ್ತೀಯಾ? ಬದ್ನೆಕಾಯಿ ಇಡೀ ಮನೆಯವ್ರನ್ನೆಲ್ಲ ಇಲ್ಲಿಗೆ ತಗೊಂಡ್ ಬಂದಿದ್ಯಲ್ಲ, ಇವಾಗ ಎಷ್ಟು ಖರ್ಚಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇದೆಯಾ ನಿಂಗೆ? ಅಲ್ಲ, ಏ ಯಾವ ಸೀಮೆ ಕ್ಯಾಪ್ಟನ್ ನೀನು? ಅವತ್ತೇ ಹೇಳಿಲ್ವಾ ನಿನ್ನ ಈ ಬಾಯಿಂದ ನಮ್ಮ ಇಡೀ ಸಂಸಾರ ಬಾಯ್ ಬಡ್ಕೊಳ್ಳೋ ಥರ ಆಗುತ್ತೆ ಅಂತ? ನೋಡು, ಎಲ್ಲಿ ಕರ್ಕೊಂಡು ಬಂದು ಕೂರ್ಸಿದ್ಯಾ? ಆಂಟಿ, ವಿಲ್ ಯು ಪ್ಲೀಸ್ ಕೀಪ್ ಕ್ವೈಟ್? ಕ್ಯಾಪ್ಟನ್, ದಿಸ್ ಇಸ್ ನಾಟ್ ಫೇರ್ ಯಾ. ನಮ್ಮನ್ನು ಬಿಟ್ಬಿಡಿ, ನನಗೆ ರೀಫಂಡ್ ದುಡ್ಡೇ ಬೇಡ. ಏ ಪುಕ್ಕಲ್ ನನ್ ಮಗ್ನೆ, ರೀಫಂಡ್ ಯಾಕೋ ಬೇಡ? ನಿನಗೇನಾದ್ರೂ ದುಡ್ಡು ಆಕಾಶದಿಂದ ಬೀಳುತ್ತಾ ಅಥವಾ ಮರದಿಂದ ಉದುರುತ್ತಾ? ಕಷ್ಟಪಡ್ತಾನೆ ದುಡ್ದಿರೋದು, ಮತ್ತಿಸ್ಕೋ. ಅಬ್ಬಬ್ಬಬ್ಬಬ್ಬಾ, ಅದೇನ್ ಕತೆ ಕಟ್ತಾಳೆ ಕ್ಯಾಪ್ಟನ್ ಅವಳು. ಅವಳನ್ನ ಬಿಡಿ. ಈಗ ಇಷ್ಟು ಜನನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದೀವಲ್ಲ, ದುಡ್ಡು ಯಾರು ಕೊಡ್ತಾರೆ ನಮ್ಗೆ?
ಶಭಾಷ್, ಸೂಪರ್ ಮಗ. ಫಸ್ಟ್ ಟೈಮ್ ಉದ್ಧಾರ ಆಗೋ ಥರ ಮಾತಾಡಿದ್ಯಾ. ಹೀಗೆ ಮುಂದುವರಿತಾ ಇರು. ಇನ್ ಸ್ವಲ್ಪ ದಿನದಲ್ಲೇ ನೀನ್ ಕ್ಯಾಪ್ಟನ್ ಆಗ್ತೀಯಾ. ಇವ್ರು ಬಿಡ್ಬೇಕಲ್ಲ. ಅಮ್ಮ ಸುನಿ, ಪ್ಲೀಸ್ ನೀವು ಸ್ವಲ್ಪ ಸುಮ್ಮನಿರಮ್ಮ. ಕ್ಯಾಪ್ಟನ್, ದಯವಿಟ್ಟು ನಮ್ಮನ್ನೆಲ್ಲ ಬಿಟ್ಬಿಡಿ. ದುಡ್ಡು ನಾನು ಕೊಡ್ತೀನಿ, ಆದರೆ ನನ್ನ ಹತ್ರ ಎಷ್ಟಿದೆಯೋ ಅಷ್ಟರೊಳಗೆ ಮಾತ್ರ ಕೇಳಬೇಕು. ನೀವು ಎಷ್ಟು ತಗೋತೀರಾ? 2 ಬಿಡ್ತೀನಿ ಬುಡೆಗೆ. ಇವ್ನು ಕೇಳ್ತಾನಂತೆ ನೀನ್ ಕೊಡ್ತೀಯಂತೆ. ಆಮೇಲೆ ನನ್ ಮದ್ವೆಗೆ ದುಡ್ಡು ಯಾರು ಇವ್ರ ಅಪ್ಪ ಕೊಡ್ತಾರಾ? ನೀನಾದ್ರೂ ಹೇಳೇ ನಿನ್ನ ಮಗಳಿಗೆ. ಲೇ ಸ್ವಲ್ಪ ಬಾಯಿ ಮುಚ್ಕೊಂಡಿರೆ. ಇವ್ರ ಮುಖಗಳು ನೋಡ್ತಿದ್ರೆ ದೊಡ್ಡ ದೊಡ್ಡ ರೌಡಿಗಳ ತರ ಕಾಣ್ತಿದ್ದಾರೆ. ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಕಷ್ಟ. ಕೈ ಮುಗಿದ್ ಬೇಡ್ಕೋತೀನಿ, ಸುಮ್ನಿರೇ ತಾಯಿ. ದುರ್ಗಾಂಬ ಮಹಾತಾಯಿ, ಸುಮ್ನಿರು. ನೀನೇನಮ್ಮ ಈ ಡಮ್ಮಿ ಪೀಸ್ಗಳಿಗೆಲ್ಲ ಹೆದರ್ಕೊಳ್ತಿದ್ಯಾ? ಡಮ್ಮಿ ಪೀಸಾ? ಓ, ಮುಗೀತು ನಮ್ಮ ಕತೆ. ಬಿಜು, ಕ್ಯಾಪ್ಟನ್, ಡಮ್ಮಿ ಪೀಸ್ಗಳಂತೆ, ಏನಾದರೂ ಹೆದರ್ಕೊಳ್ಳಂಗೆ ಮಾಡೋ. ಗೋ ಹೆಡ್. ಎಸ್ ಕ್ಯಾಪ್ಟನ್. ಮಮ್ಮಿ ಚಾಕು. ಕೇರ್ಫುಲ್ ಕಣೋ, ಕ್ಯಾಪ್ಟನ್, ಆಮೇಲೆ ನನ್ನನ್ನು ಸಾಯ್ತಾಳೆ ಇವಳು. ಡಮ್ಮಿ ಪೀಸ್ಗಳ. ಕ್ಯಾಪ್ಟನ್ ಪ್ಲೀಸ್ ಕ್ಯಾಪ್ಟನ್. ಅಯ್ಯೋ ನೀನು ಮುಸುಡಿ, ಬಾಯಿ ಮುಚ್ಕೊಂಡಿರು ಅಂತ ಹೇಳಿಲ್ವಾ ನಾನು? ನೋಡಪ್ಪ, ನಮ್ಮನ್ ಬಿಟ್ಬಿಡಿ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ತುಂಬಾ ಭಯ ಆಗ್ತಿದೆ. ಅದು ನಮಗ್ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ವಿ. ದಯವಿಟ್ಟು ಬಿಟ್ಬಿಡಪ್ಪ, ನಿಮ್ ತಮ್ಮಯ್ಯ ಅಂತೀನಿ. ವಾಟ್ ಡಿಡ್ ಯು ಸೇ? ಏನು ಭಯ? ಈಗ ಬರ್ತಾ ಇದೀಯಾ? ಇಷ್ಟೇ ನನಗೆ ಬೇಕಾಗಿರೋದು. ರೌಡೀಸ್ ಅನ್ನೋ ಭಯ. ಅದಕ್ಕೆ ಇಷ್ಟೆಲ್ಲ ಅರೇಂಜ್ ಮಾಡಿದ್ದು. ಫಿಯರ್ ಲೀಡ್ಸ್ ಟು ರೆಸ್ಪೆಕ್ಟ್. ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಫ್ರಮ್ ದಿ ಬಿಗಿನಿಂಗ್ ನೀವು ಯಾರಾದ್ರೂ ನಮ್ಗೆ ರೆಸ್ಪೆಕ್ಟ್ ಕೊಟ್ಟಿದ್ದೀರಾ? ಹಾಂ, ಇವನು ಬರ್ತಾನೆ, ನಿಮ್ಮ ಮೇಲೆ ನನಗೆ ಕಾನ್ಫಿಡೆನ್ಸೇ ಇಲ್ಲ ಅಂತಾನೆ. ನಿಮ್ಮ ಮಗಳು ಬರ್ತಾಳೆ, ಒಬ್ಬೊಬ್ಬ ಅವಳ ಬಾಯೋ ಬಚ್ಚಿಲೋ ಅನ್ನೋ ಥರ ಮಾತಾಡ್ತಾಳೆ. ಆಮೇಲೆ ನೀವು ಗೆಸ್ಟ್ ಹೌಸ್ ಅಲ್ಲಿ ಬಿಸಿನೀರಿಲ್ಲ ಅಂತ ನಮ್ಮ ಹುಡುಗರು ಬಂದ್ರೆ ನಮ್ಮ ಕ್ಯಾಪ್ಟನ್ಗೆ ದಾಲ್, ಅದಕ್ಕೊಂದು ಸ್ವಲ್ಪ ರೈಸ್, ಆಮೇಲೆ ಉಪ್ಪಿನಕಾಯಿ, ಸ್ವಲ್ಪ ಮೊಸರು, ಒಂದು ಸ್ವಲ್ಪ ಸಕ್ಕರೆ, ಸದ್ಯಕ್ಕೆ ಸಾಕು. ನಿಂದೇನಪ್ಪ? ಅದೇ ಗೆಸ್ಟ್ ಹೌಸ್ ಅಲ್ಲಿ ಹಾಟ್ ವಾಟರ್ ಬರ್ತಾ ಇಲ್ಲ. ನಮ್ಮ ಕ್ಯಾಪ್ಟನ್ಗೆ ಹಾಟ್ ವಾಟರ್ ಬೇಕು. ಓಹೋ, ಹಾಟ್ ವಾಟರ್ ಇಲ್ಲ ಅಂದ್ರೆ ಸಾಯ್ತಾನ ನಿಮ್ ಕ್ಯಾಪ್ಟನ್? ಹೊಡೆದು ಕಳಿಸ್ತೀರಾ? ತಪ್ಪಾಯ್ತು ತಪ್ಪಾಯ್ತು. ಇಲ್ಲ ಇಲ್ಲ ಇಲ್ಲ. ಆಮೇಲೆ ಇನ್ನೊಂದು ಮಾತೇನು ಹೇಳಿದ್ದು? ಕ್ಯಾಪ್ಟನ್ ಬೇವರ್ಸಿ. ಬೇವರ್ಸಿ. ಸೋ ಅನ್ಎಥಿಕಲ್. ನೋಡೇ, ಹೇಳಿ. ರೌಡೀಸ್ ಆದ್ರೂ ವಿ ಆರ್ ಪ್ರೊಫೆಷನಲ್ಸ್. ನಮಗೆ ನಮ್ಮದೇ ಆದ ಕೆಲವು ಎಥಿಕ್ಸ್ಗಳಿದ್ದಾವೆ. ಸುಶಿ, ಏನಪ್ಪ ಇದು? ನಮ್ ಸಾವಿಗೆ ನಾವೇ ಕಾರಣ ಅನ್ನೋ ಲೆಟ್ರಲ್ಲಿ ಸೈನ್ ಹಾಕಿಸ್ಕೊಂಡು ಸಾಯಿಸ್ಬಿಡ್ತೀರಾ? ಆಹಾ, ಗಿಣಿ ಮರಿಗಳು. ಸರಸ್ವತಿ, ಬಾಯ್ ಕಡೆ. ನಿನ್ನ ಜ್ಯೇಷ್ಠ ಪುತ್ರಿಯ ಸಹವಾಸದಿಂದ ನಮ್ಗೆಲ್ಲ ಇವತ್ತು ಒಟ್ಟಿಗೆ ಸಾಯುವಂತ ಸೌಭಾಗ್ಯ ಬಂದ್ಬಿಟ್ಟಿದೆ ಕಡೆ. ಬಾಯ್ ಕಡೆ. ಲವ್ ಸ್ಟೋರಿ ತಡೆಯೋಕ್ಕಾಗ್ತಿಲ್ವೇ? ಕ್ಯಾಪ್ಟನ್, ಲುಕ್, ಐ ಆಮ್ ರಿಯಲಿ ಸಾರಿ. ದಯವಿಟ್ಟು ಸ್ವಲ್ಪ ನನ್ನ ಮಾತು ಕೇಳಿ. ಶಟ್ ಅಪ್. ನಿಮ್ಮನ್ನು ಹೆದರಿಸಿ ನಿಮ್ಮ ಕೈಯಿಂದ ರೆಸ್ಪೆಕ್ಟ್ ತಗೊಳ್ಳೋ ಚೀಪ್ ರೌಡಿಗಳಲ್ಲ ನಾವು. ನಮಗೆ ನಮ್ಮದೇ ಆದ ಒಂದು ಸ್ಟೈಲ್ ಇದೆ. ಸ್ಟೈಲಾ? ಸುಶಿ. ಎಸ್ ಕ್ಯಾಪ್ಟನ್. ಓದು.
ವೃತ್ತಿಯಲ್ಲಿ ರೌಡಿಗಳಾದ ನಾವು ಸಣ್ಣ ಪುಟ್ಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಜೀವನ ನಡೆಸುತ್ತಿದ್ದೆವು. ಈ ಸಂದರ್ಭದಲ್ಲಿ ನಾವುಗಳು ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾಗ ಮಿಸ್ಟರ್ ವರದರಾಜ್ ಕುಟುಂಬದಿಂದ ನಮ್ಮ ವೃತ್ತಿಗೆ ಅವಮಾನವಾಗಿರುತ್ತದೆ. ಮಿಸ್ಟರ್ ವರದರಾಜ್ ಕುಟುಂಬದವರು ನಮಗೆ ಗೌರವ ಕೊಡದೆ ಪದೇ ಪದೇ ಹೀನಾಯವಾಗಿ ನಮ್ಮ ಬಗ್ಗೆ ಮಾತನಾಡಿರುತ್ತಾರೆ. ಇದರಿಂದ ನಮ್ಮ ವೃತ್ತಿಗೆ ಧಕ್ಕೆ ಉಂಟಾಗಿ ನಾವು ಅಂದರೆ ಆಶು ಅಲಿಯಾಸ್ ಕ್ಯಾಪ್ಟನ್ ಅಶ್ವಿನಾದ ನಾನು ಹಾಗೂ ನನ್ನ ತಂಡದವರಾದ ಸೀನಿಯರ್ ಸುಶಿ ಅಲಿಯಾಸ್ ಸುಶೀಲ್ ಕುಮಾರ್, ಜೂನಿಯರ್ ಬಿಜು ಅಲಿಯಾಸ್ ಡೇವಿಡ್ ಬಿಜು ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿರುತ್ತೇವೆ. ಕ್ಯಾಪ್ಟನ್, ನಾವು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು? ಇದು ಮೋಸ. ಮೋಸ? ನಮ್ಮ ಆತ್ಮಹತ್ಯೆಗೆ ಮುಖ್ಯ ಕಾರಣ ಮಿಸ್ಟರ್ ವರದರಾಜ್ ಕುಟುಂಬವಾಗಿರುತ್ತದೆ. ಇದ್ಯಾವುದು ಕ್ಯಾಪ್ಟನ್ ಹೊಸ ಫಾರ್ಮ್ಯಾಟು? ನಿಮ್ಮ ಮುಖ ನನ್ನ ಜೀವನದಲ್ಲಿ ನಾನು ಏನು ಅನುಭವಿಸಿಲ್ಲ. ನಿಮ್ಮಿಂದ ನಾನು ಸಾಯಂಗಾಗೋಯ್ತು. ಅನುಭವಿಸ್ತೀರಾ? ಜೈಲ್ನಲ್ಲಿ ಖಂಡಿತ ಅನುಭವಿಸ್ತೀರಾ. ನನ್ನ ಶಾಪ ನಿಮ್ಗೆ. ಜೈಲ ಕ್ಯಾಪ್ಟನ್, ದಯವಿಟ್ಟು ನೀವು ಹಂಗೆಲ್ಲ ಮಾಡ್ಕೋಬೇಡಿ. ಮಾನವ ಜನ್ಮ ದೊಡ್ಡದು ಅಂತ ದಾಸಶ್ರೇಷ್ಠರು ಹೇಳಿದ್ದಾರೆ ಅಲ್ವಾ? ನೋಡಿ, ನಾವೆಲ್ಲ ತಪ್ಪು ಮಾಡಿದೀವಿ. ನಮ್ಮನ್ನು ಕ್ಷಮಿಸ್ಬಿಡಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಬಾಸು. ಅಂಕಲ್ ವೇಟ್, ಇವನೊಬ್ಬ. ನಾನು ಮಾತಾಡ್ತೀನಿ. ಮಾತಾಡಪ್ಪ. ಕ್ಯಾಪ್ಟನ್, ಆ್ಯಕ್ಚುಲಿ ನನಗೂ ಲೆಟರ್ ಬರೆಯೋಕ್ಕೆ ಬರುತ್ತೆ. ಈಗ ನೀವು ನಿಮ್ಮ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರೆ 3 ಜನ ಸಾಯ್ತೀರ, ಸರಿನಾ? ಅದೇ ನಾವು ಸುಸೈಡ್ ಮಾಡಿಕೊಂಡ್ರೆ 4 ಜನ ಸಾಯ್ತೀವಿ. 1 ವೋಟ್ ನಮ್ಮ ಕಡೆಯಿಂದನೇ ಎಕ್ಸ್ಟ್ರಾ. ಡಿಡ್ ಯು ಥಿಂಕ್ ಅಬೌಟ್ ದ್ಯಾಟ್? ಸೊ ಸಪೋರ್ಟು ನಮ್ಮ ಕಡೆನೇ ಇರುತ್ತೆ. ಈಗ ಯೋಚನೆ ಮಾಡಿ. ಪ್ಲ್ಯಾನ್ ವರ್ಕೌಟ್ ಆಗ್ತಿದೆ ಅನ್ಸುತ್ತೆ. ಸುಶಿ, ಸೂಸೈಡ್ ಪ್ಲಾನ್ ಕ್ಯಾನ್ಸಲ್. ಗುಡ್ ಡಿಸಿಷನ್. ಇದು ನಮ್ಮ ಎಥಿಕ್ಸ್ಗೆ ಅನ್ರೆಸ್ಪೆಕ್ಟ್. ನಮ್ಮ ಹೆಸರು ಬರೆದಿಟ್ಟವ್ರು ಸೂಸೈಡ್ ಮಾಡಿಕೊಟ್ರೆ ಹಿಸ್ಟ್ರಿಲಿ ನಮ್ಮಿಂದ ಒಂದು ಫ್ಯಾಮಿಲಿ ಸೂಸೈಡ್ ಮಾಡ್ಕೊಳ್ತು ಅಂತ ಬ್ಲ್ಯಾಕ್ ಡಾಟ್ ಬರುತ್ತೆ. ಪ್ಲ್ಯಾನ್ ಕ್ಯಾನ್ಸಲ್. ಸೂಸೈಡ್ ಕ್ಯಾನ್ಸಲ್. ಕರೆಕ್ಟ್ ಕ್ಯಾಪ್ಟನ್. ಪ್ಲಾನ್ ಬಿ ಏನು? ಹಿ ಓನ್ಲಿ ಸೇ. ಪಚ್ಚೋ. ಎಸ್ ಕ್ಯಾಪ್ಟನ್, ನಾನು ಈವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಸುನಿಗೆ ರಿಫಂಡ್ ಅಮೌಂಟಲ್ಲಿ ಒಂದು ಒಳ್ಳೆ ಗಿಫ್ಟ್ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಆ ಪ್ರಾಮಿಸ್ನ ನಾನು ಕಾಪಾಡ್ಕೋಬೇಕು. ನನಗೆ ಆ ಅಮೌಂಟ್ ಕೊಟ್ಬಿಡಿ ಅಷ್ಟೇ. ಇಲ್ಲಾಂದರೆ ಸೂಸೈಡ್ ಪ್ಲ್ಯಾನ್ ಒಂದೇ ನಮ್ಗೆ ಬಾಕಿ ಇರೋದು. ಸುಶಿ, ನೀನು ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡಿದ್ಯಲ್ಲ, ನನ್ನ ಬುಡಕ್ಕೆ ಬಂತಾ? ಅದರಲ್ಲಿ ಇವ್ರಿಗೆ ಅಮೌಂಟ್ ರಿಫಂಡ್ ಮಾಡಿಬಿಡು. ನನಗೆ ಯಾರು ಕೊಡ್ತಾರೆ? ನನ್ನ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ನಿನ್ನ ಅಮೌಂಟ್ ಸೆಟ್ಲ್ ಮಾಡ್ತೀನಿ. ಮಾಡ್ದಂಗೆ. ಬಡ್ಡಿ ಮಗ. ಆಯ್ತಲ್ಲ, ಹೊರಡ್ಬೋದು. ಆಂಟಿ ಕಮ್. ಬನ್ರಿ ಬೇಗ ಹೋಗೋಣ. ಬಾಯ್ ಕ್ಯಾಪ್ಟನ್. ದೊಡ್ಡ ಬಡ್ಡಿ ಮಕ್ಕಳು ಬಿಟ್ಬಿಟ್ರು ನಮ್ಮನ್ನ. ನಡಿಯೇ. ಬನ್ರಿ ಬೇಗ ಹೋಗೋಣ. ಕ್ಯಾಪ್ಟನ್, ವಾಟ್ ನೆಕ್ಸ್ಟ್? ಆದ್ರೂ ಪಚ್ಚು ನೀನ್ ಸೂಪರ್ ಕಣೋ. ಟೈಮು ಕರೆಕ್ಟಾಗಿ ಎಂಟ್ರಿ ಕೊಡೋಣ. ಹೀರೋ. ಏನೇ ಆಗಲಿ, ನೀವು ಸೂಪರ್ ಹೇಳಿ. ಥ್ಯಾಂಕ್ ಯು. ರೀ, ನಾವೆಲ್ಲ ಇಲ್ಲೇ ಇದೀವಿ. ನಮ್ ಜೊತೆ ಕರ್ಕೊಂಡ್ ಬಂದಿದ್ ಲಕ್ಷ್ಮಿ ಕಾಣಿಸ್ತಾ ಇಲ್ಲ. ಅವಳನ್ನ ಕಿಡ್ನಾಪ್ ಮಾಡಿ ಬೇರೆ ಕಡೆ ಬಚ್ಚಿಟ್ಟಿದಾರ ಹೇಗೆ? ಹೌದಲ್ವಾ? ಸಿಚುವೇಶನ್ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಪ್ರಾಫಿಟ್ ಮಾಡ್ಕೊಳ್ಳೋನೆ ವಿಲ್ಲನ್. ಸರ್ಸು, ಮತ್ತೆ ಫಸ್ಟಿಂದ ಶುರುನಾ? ಪರ್ಸನಲ್ ಲೋನ್ EMI ಕಟ್ಟಕ್ಕೆ ದುಡ್ಡು ಯಾರು ಕೊಡ್ತಾರೆ?
ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.